ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಇಂದು ನಾನು ನಿಮಗೆ ಶತ್ರುನಾಶಕ್ಕೆ ಸರಳವಾದ ಯಂತ್ರ ಪ್ಲಸ್ ಮಂತ್ರ ಎರಡು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ, ಎಷ್ಟಾಗುತ್ತಷ್ಟು ಶೇರ್ ಮಾಡೋದಕ್ಕೆ. ಮತ್ತು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಯಾಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಆ ವಿಡಿಯೋ ಎಲ್ರಿಗೂ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ. ಬನ್ನಿ, ಈ ಶತ್ರುನಾಶಕ್ಕೆ ಯಾವ ರೀತಿ ಮಾಡಬೇಕು, ಏನೆಲ್ಲ ಸಾಮಗ್ರಿಗಳು ಬೇಕು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದಕ್ಕೂ ಮೊದಲನೇದಾಗಿ ಒಂದು ಚಪಾತಿ ಬೇಕಾಗುತ್ತೆ ಸ್ನೇಹಿತರೆ, ಮತ್ತು ಶತ್ರುವಿನ ಹೆಸರು ಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಶನಿವಾರನೇ ಮಾಡಬೇಕು ಸ್ನೇಹಿತರೆ. ಒಂದು ದಿನದ ಕ್ರಿಯೆ ಸ್ನೇಹಿತರೆ ಇದು. ಚಪಾತಿ ತೊಗೊಂಡು ಬಂದು ಚಪಾತಿ ಮೇಲೆ ಫಸ್ಟು ಶತ್ರುವಿಂದು ಹೆಸರು ಬರಿಬೇಕು ಸ್ನೇಹಿತರೆ. ಚಪಾತಿ ಮಧ್ಯದಲ್ಲಿ ಹೆಸರು ಬರೆದು ಅದನ್ನು ಫೋಲ್ಡ್ ಮಾಡಿ ಮಡಚಿ ಕೈಯಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಚಪಾತಿನ ದಕ್ಷಿಣ ದಿಕ್ಕಿಗೆ ಕೂತ್ಕೊಳ್ಬೇಕು. ದಕ್ಷಿಣ ದಿಕ್ಕಿಗೆ ಕೂತ್ಕೊಂಡು ನಾನಿವಾಗ ಏನು ಹೇಳ್ತೀನೋ ಮಂತ್ರ, ಆ ಮಂತ್ರನ 1008 ಸಾರಿ ಹೇಳಬೇಕು ಸ್ನೇಹಿತರೆ. ಆಯಿತಾ? 1008 ಸಾರಿ ಹೇಳಬೇಕು ಈ ಮಂತ್ರನ. ಈ ಮಂತ್ರನ 1008 ಸಾರಿ ಹೇಳಿ ಆದ ಮೇಲೆ ಒಂದು ಬಿಳಿ ಹಾಳೆ ಇಟ್ಕೊಂಡಿರ್ಬೇಕು ಸ್ನೇಹಿತರೆ. ಬಿಳಿ ಹಾಳೆ ಹೇಗಿರಬೇಕು ಅಂದರೆ, ಈಗ ಎಕ್ಸಾಮ್ ಬರೆಯೋದಕ್ಕೆ A4 ಸೈಜ್ ಬರುತ್ತಲ್ಲ ಆ ಥರ, ಇಲ್ಲ A3 ಸೈಜ್ ಯಾವುದಾದ್ರೂ ಸರಿ ಸ್ನೇಹಿತರೆ, ಅದನ್ನು ಇಟ್ಕೊಂಡಿರಬೇಕು. ನಾ ಡಿಸ್ಪ್ಲೇ ಮೇಲೆ ಏನು ಬಿಡ್ತೀನೋ ಯಂತ್ರ, ಆ ಯಂತ್ರನ ಬರೀಬೇಕು ಸ್ನೇಹಿತರೆ. ಆ ಯಂತ್ರನ ವೈಟ್ ಪೇಪರಲ್ಲಿ ಬರೆದು ದೇವದತ್ತ ಅಂತ ಏನಿದೆಯೋ ಆ ದೇವದತ್ತ ಜಾಗದಲ್ಲಿ ಶತ್ರುವಿನ ಹೆಸರು ಬರೀಬೇಕು ಸ್ನೇಹಿತರೆ. ಬರ್ದು ಮುಂದೆ ಇಟ್ಕೊಂಡಿರಿ. ಚಪಾತಿಲಿ ಬರೆದಿರೋದು ನಿಮ್ಮ ಕೈಯಲ್ಲಿರುತ್ತೆ. ಬಿಳಿ ಹಾಳೆ ಮೇಲೆ, ದೊಡ್ಡ ಹಾಳೆ ಮೇಲೆ ಏನು ಬರೆದಿದ್ದೀರೋ A3 ಸೈಜು, ಅದು ನಿಮ್ಮ ಮುಂದೆ ಇರುತ್ತೆ. ಸೊ ಇಷ್ಟು ಆದಮೇಲೆ ನಾನು ಏನು ಹೇಳ್ತೀನೋ ಮಂತ್ರ, ಆ ಮಂತ್ರನ 1008 ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ. ಮಂತ್ರ ಹೀಗಿದೆ: ಓಂ ರೀಂ ಶ್ರೀಂ ಕ್ಲೀಂ ಶಮಾಶನ ಭೀರಾಮ ಅಮುಕಂ ನಾಶಾಯ ನಾಶಾಯ ವಿಧ್ವಂಸಾಯಂ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ರೀಂ ಶ್ರೀಂ ಕ್ಲೀಂ ಶಮಾಶಾನ ಭೀರಾಮ ಅಮುಕಂ ನಾಶಾಯ ನಾಶಾಯ ವಿಧ್ವಂಸಾಯಂ ಸ್ವಾಹ. ಈ ಥರ 1008 ಸಾರಿ ಮಂತ್ರ ಹೇಳಿದ ಮೇಲೆ ಚಪಾತಿಗೆ ಅಂತ ಊದಿ, ಆ ಬಿಳಿ ಹಾಳೆ ಮೇಲೆ ಏನು ಯಂತ್ರ ಬರೆದಿಟ್ಟಿದ್ದೀರೋ ಅದ್ರ ಮೇಲೆ ಚಪಾತಿ ಇಟ್ಟು ಅದನ್ನು ಫೋಲ್ಡ್ ಮಾಡಿ ಅದನ್ನು ತಗೊಂಡೋಗಿ ಸ್ಮಶಾನದಲ್ಲೇ ಹೂತಾಕಿ ಬರಬೇಕು ಸ್ನೇಹಿತರೆ. ಈ ಎಲ್ಲ ಕ್ರಿಯೆ ಒಂದೇ ದಿನ ಆಗಬೇಕು, ಶನಿವಾರ. ಸ್ಮಶಾನದಲ್ಲಿ ಹೂತಾಕಿ ಬಂದು ಮನೆಗೆ ಬರೋಕ್ಕೂ ಮುಂಚೆ ನೀವು ಕಾಲು ಕೈ ತೊಳ್ಕೊಂಡು ಮನೆ ಒಳಗಡೆ ಹೋಗಿ ಸ್ನೇಹಿತರೆ. ನೀವೇನು ಯಾವ ಶತ್ರು ನಾಶ ಆಗಬೇಕು ಅಂದ್ಕೊಂಡಿದ್ದೀರೋ ಆ ಶತ್ರು ತುಂಬ ಬೇಗ ಕಾಲಕ್ರಮೇಣ ನಾಶ ಆಗ್ತಾ 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 ಹೋಗ್ತಾರೆ ಸ್ನೇಹಿತರೆ. ಇದು ಸಿದ್ಧಾಂತ, ಆಗಲೇಬೇಕು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ